ಸ್ನೇಹಿತರೆ ನಮಸ್ತೆ. ಇವತ್ತು ಒಂದು ಭಾಳ ವಿಶೇಷವಾದ ಸಂಚಿಕೆ. ಜಗತ್ತಿನ ಅತ್ಯಂತ ಅಸಹ್ಯ ಹಾಗೂ ಅಮಾನವೀಯ ಕೇಸ್ ಅಂತಂದರೆ ಜೆಫ್ರಿ ಎಪ್ಸ್ಟೈನ್. ಇದರಲ್ಲಿ ಮೋದಿ ಹೆಸರಿದೆ, ಅನಿಲ್ ಅಂಬಾನಿ ಹೆಸರಿದೆ, ಅದೇ BJP ಪಕ್ಷಕ್ಕೆ ಸೇರಿದಂಥ ಹರ್ದೀಪ್ ಸಿಂಗ್ ಅನ್ನುವ ವ್ಯಕ್ತಿ ಹೆಸರಿದೆ ಅಂದಾಗ ಜಗತ್ತಿನ ಜೊತೆಗೆ ನಮ್ಮ ಭಾರತ ಕೂಡ ಫುಲ್ ಶೇಕ್ ಆಗೋಗಿದೆ. ಏನಿದೆ ಕತೆ? ಈ ಕಾಮಾಂಧ ಎಪ್ಸ್ಟೈನ್ಗೂ ನಮ್ಮ ದೇಶಕ್ಕೂ ಮೋದಿಗೂ ಏನು ಸಂಬಂಧ? ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಎಪ್ಸ್ಟೈನ್ಸ್ ಫೈಲ್ಸ್, ಆ ಫೈಲ್ಸ್ ಹುಟ್ಟಾಕಿರ್ತಕ್ಕಂಥ ತಲ್ಲಣ ಅಷ್ಟಿಷ್ಟಲ್ಲ. ಯಾವ ನಾಗರಿಕ ಸಮಾಜ ಕೂಡ ಇಂತಹ ಅಸಹ್ಯವನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಅತಿ ನೀಚ ಕೆಲಸ ಮಾಡಿ ಸತ್ತೋದವನ ಹೆಸರೇ ಜೆಫ್ರಿ ಎಪ್ಸ್ಟೈನ್. ಇವನ ಬಗ್ಗೆ ಈಗಾಗಲೇ ನೀವು ಸಾಕಷ್ಟು ತಿಳ್ಕೊಂಡಿರ್ತೀರಿ. ಅಮೇರಿಕ ಮೂಲದ ಒಬ್ಬ ಬಿಸ್ನೆಸ್ ಮ್ಯಾನ್. ಎಂಥ ಬಿಸ್ನೆಸ್ ಮಾಡ್ತಿದ್ದ, ಯಾವ ಕಂಪನಿ ನಡೆಸ್ತಿದ್ದ, ಎಂಥ ಬಿಸ್ನೆಸ್ ಕೂಡ ಇಲ್ಲ, ಎಲ್ಲ ಸೆಕ್ಸ್ ಸ್ಕ್ಯಾಂಡಲ್ ಸಂಗತಿಗಳೇ. ಆದರೂ ಆತನ ಪ್ರೊಫೈಲ್ನಲ್ಲಿ ಬಿಸ್ನೆಸ್ ಮ್ಯಾನ್ ಅಂತ ಯಾಕೆ ಸೇರಿಸಿದ್ದಾರೆ ಅನ್ನೋದನ್ನು ಅಮೇರಿಕನ್ನೇ ಹೇಳಬೇಕು. ಮೊದಲಿಗೆ ಈತ ಟೀಚರಾಗಿ ಕೆಲಸ ಮಾಡ್ತಾ ಇದ್ದಂತೆ. ಅದು ಯಾವ ಟೀಚಿಂಗ್ ಕೆಲಸ ಮಾಡ್ತಿದ್ನೋ ಏನೋ. ಅಮೇರಿಕ ದೇಶಕ್ಕೂ ನಮ್ಮ ಈ ದೇಶಗಳಿಗೂ ಇರತಕ್ಕಂಥ ದೊಡ್ಡ ಜಗಜಾಂತರ ವ್ಯತ್ಯಾಸ. ಅಮೇರಿಕ ಈ ಜಗತ್ತಿನ ಅತ್ಯಂತ ಡೇಂಜರಸ್ ದೇಶ ಅಂತ ಪದೇ ಪದೇ ಸಾಬೀತಾಗ್ತಾನೆ ಇದೆ. ಮೊದಲು ಅದು ಯುದ್ಧ ಮತ್ತು ರಾಜಕೀಯದ ಕಾರಣಕ್ಕೋಸ್ಕರ ಡೇಂಜರಸ್ ಆಗಿತ್ತು. ಈಗ ಅವುಗಳ ಜೊತೆಗೆ ಟ್ರಂಪ್ ಎಂಬ ಅಹಂಕಾರಿ ಹುಚ್ಚ ಆತನ ಕಾರಣಕ್ಕೆ ಮತ್ತಷ್ಟು ಡೇಂಜರಸ್ ಆಗೋಗಿದೆ. ಅದು ಮತ್ತಷ್ಟು ಮಗದಷ್ಟು ಡೇಂಜರ್ ಆಗಿ ಜಗತ್ತಿನ ಮುಂದೆ ನಿಂತಿದ್ದಾರೆ ಈ ಎಪ್ಸ್ಟೈನ್ ಎಂಬ ವಿಕೃತ ಕಾಮದ ನರಕ ರಾಜ್ಯದ ಪಿಂಪು ಕಾರಣಕ್ಕೆ. ಇವನು ಜೈಲಿನಲ್ಲೇ ಸತ್ತು ಹೋದ. ಭಾಳಷ್ಟು ಜನರ ಮಾಹಿತಿ ಇವನನ್ನು ಜೈಲಿನಲ್ಲಿ ಕೊಲ್ಲಲಾಯಿತು, ಆತ್ಮಹತ್ಯೆ ಅಲ್ಲ ಅದು ಅಂತಾರೆ. ಅದು ನಿಜ ಅಂತ ಈಗ ಬಿಡುಗಡೆ ಆಗ್ತಿರ್ತಕ್ಕಂಥ ಮಾಹಿತಿಗಳನ್ನು ನೋಡಿದ್ರೆ ನಮಗೆ ಹೌದಲ್ವಾ ಅನಿಸುತ್ತೆ. 3 ಲಕ್ಷ ಪುಟಗಳ ಮಾಹಿತಿಯನ್ನು ಅಮೇರಿಕದ ನ್ಯಾಯಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಆ ರೀತಿ ಬಿಡುಗಡೆ ಮಾಡಿ ಆದಮೇಲೆ ಭಾರತ ದೇಶದ ಮೇಲೂ ಕೂಡ ಕಪ್ಪು ಕರಾಳ ಛಾಯೆ ಆವರಿಸ್ಕೊಂಡಿದೆ. ಯಾಕೆ ಅಂತಂದರೆ ಈ ದೇಶದ ಪ್ರಧಾನಮಂತ್ರಿ ಹೆಸರು, ಮೋದಿಯವರ ಹೆಸರು ಎಪ್ಸ್ಟೈನ್ ಫೈಲ್ಸ್ನಲ್ಲಿ ಕಾಣಿಸ್ಕೊಂಡಿದೆ. ಅದೀಗ ಇಡೀ ದೇಶದಾದ್ಯಂತ ಚರ್ಚೆ ಆಗುತ್ತೆ. ಇಡೀ ದೇಶದಾದ್ಯಂತ ನಮ್ಮ ದೇಶದ ವಿಶ್ವಗುರು ಮೋದಿ ಹೆಸರು ಈ ಕೆಟ್ಟ ಕೊಳಕು ಕಾಮಾಂತ ಲೋಕದ ಫೈಲ್ನಲ್ಲಿ ಕಾಣಿಸ್ಕೊಳ್ಳೋದು ಅಂತಂದರೆ ಸುಮ್ಮನೆ ಮಾತಾಯ್ತಾ? 2017ರಲ್ಲಿ ನಿಮಗೆ ನೆನಪಿರಬೇಕು, 2017ರಲ್ಲಿ ಮೋದಿ ಇಸ್ರೇಲ್ಗೆ ಹೋಗಿದ್ದರು. ಹಾಗೆ ಇಸ್ರೇಲ್ಗೆ ಹೋಗಿದ್ದಕ್ಕೆ ಕಾರಣ ಏನು? ಆ ವಿಚಾರ ಈ ಫೈಲ್ನಲ್ಲಿ ಬಿಚ್ಚಿಡ್ತಾ ಹೋಗ್ತಾರೆ ಅಂತ ಒಂದು ಮೂಲ ಹೇಳುತ್ತೆ. 2017ರಲ್ಲಿ ಮೋದಿ ಇಸ್ರೇಲ್ಗೆ ಹೋಗಿದ್ದಾಗ ಎಪ್ಸ್ಟೈನು ಡ್ಯಾನ್ಸ್ ಮಾಡೋಕೆ ಹೇಳಿದ್ನಂತೆ. ಅದು ಕೂಡ ಅಮೇರಿಕದ ಅಧ್ಯಕ್ಷ ಟ್ರಂಪ್ನ ಖುಷಿ ಪಡಿಸೋದಕ್ಕೋಸ್ಕರ. ಇದನ್ನು ಖುದ್ದು ಎಪ್ಸ್ಟೈನ್ ತನ್ನ ಮೇಲ್ ಮೂಲಕ ಇಮೇಲಲ್ಲಿ ಹೇಳ್ಕೊಂಡಿರ್ತಕ್ಕಂಥ ಸತ್ಯ. ಅವನು ಮೇಲಲ್ಲಿ ಹಾಕೊಂಡಿರೋದೇನೋ ಹೌದು, ಆದರೆ ಅದು ಸತ್ಯ ಏನು? ಆ ಕಾಮಾಂಧ್ಯ ಹೇಳಿದ ತಕ್ಷಣ ಅದು ಸತ್ಯ ಆಗೋಗ್ಬಿಡುತ್ತಾ? ಮೋದಿ ಅಂತಕ್ಕಂಥ ಈ ವಿಶ್ವಗುರು ಈ ಕಾರಣಕ್ಕೆ ಕಟಕಟೆಗೆ ನಿಂತ್ಕೊಬೇಕಾ? ಇಲ್ಲೇ ನೋಡಿ ಶುರುವಾಗೋದು ಧರ್ಮ ಸಂಕಟ. ಈ ದೇಶದ ಪ್ರಜೆಯಾಗಿ ನಾವು ಕೂಡ ಮೋದಿ ಈ ವಿಚಾರದಲ್ಲಿ ಆ ಅಯೋಗ್ಯ ಹೇಳಿದಂತೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಂಬ್ತೀವಿ. ಇಂಡಿಯಾದಂತಹ ಶಕ್ತ ದೇಶವೊಂದರ ಪ್ರಧಾನಿಯೊಬ್ಬ ಈಗ ಡ್ಯಾನ್ಸ್ ಮಾಡ್ತಾರೆ, ಅದು ಕೂಡ ಯಾರನ್ನೋ ಖುಷಿಪಡಿಸೋದಕ್ಕೆ ಅಂತಂದರೆ ಖಂಡಿತ ನಂಬೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆದರೆ ಇದು ನಂಬಿಕೆಯ ವಿಚಾರ ಆಯಿತು. ನಂಬೋದೇನು? ಯಾರು ಬೇಕಾದ್ರೂ ನಂಬೋದು. ನಂಬಿಕೆಯ ಮೇಲೆ ಜೀವನ, ಜಗತ್ತು ಎಲ್ಲವೂ ನಿಂತಿರುತ್ತೆ. ಆದರೆ ಈ ಎಪ್ಸ್ಟೈನ್ ಎಂಬ ವ್ಯಕ್ತಿ, ಆತ ನಡೆಸ್ತಿರ್ತಕ್ಕಂಥ ಕಂಡು ಕೇಳಿರೋಂಥ ಅತ್ಯಂತ ಅಸಹ್ಯ ಕಾಮಕಾಂಡ ಇದೆಯಲ್ಲ, ಅದಂತೂ ಸುಳ್ಳಲ್ಲ. ಅದು 100ಕ್ಕೆ 100 ಸತ್ಯ. ಆತ ಇದ್ದಿದ್ದು ನಿಜ. ಆತನೊಂದು ದ್ವೀಪ ಇದ್ದಿದ್ದು ನಿಜ. ಆ ದ್ವೀಪದಲ್ಲಿ ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನು ಅಸಹ್ಯ ಅನ್ನಿಸುವಷ್ಟು ಮಟ್ಟಿಗೆ ಲೈಂಗಿಕವಾಗಿ ಬಳಸ್ಕೊಂಡಿದ್ದು ಕೂಡ ನಿಜ. ಕಾಮಾಂಧರ ಪಾಲಿಗೆ ಆತನ ಐಲ್ಯಾಂಡ್ ಇತ್ತಲ್ಲ, ಅದು ವಿಶೇಷ ಸ್ಥಳ ಆಗಿದ್ದು ಕೂಡ 100ಕ್ಕೆ 100 ನಿಜ. ಈ ನಿಜಗಳ ಮಧ್ಯೆ ನಾವು ನುಸುಳುವ ಸುಳ್ಳುಗಳನ್ನು ಕೂಡ ಗಮನಿಸಬೇಕು. ಇಲ್ಲಿ ಬರುವ ಆರೋಪಗಳು ಯಾವ ರೀತಿಯಾಗಿ ಸುಳ್ಳು ಅಂತ ಎಪ್ಸ್ಟೈನ್ ಫೈಲ್ಸ್ನಲ್ಲಿ ಕಾಣಿಸ್ಕೊಂಡ ಹೆಸರುಗಳಿದ್ದಾವಲ್ಲ, ಅವರೇ ಹೇಳಬೇಕು. ಯಾಕಂತಂದರೆ ಸಾವಿರಾರು ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳುಗಳು ದೊಡ್ಡ ಮಾರಣ ಹೋಮನೆ ಅಲ್ಲಿ ನಡೆದಿದೆ. ಅದಕ್ಕೆ ಸಾಕಷ್ಟು ಸತ್ಯಾಂಶಗಳನ್ನು ಅಲ್ಲಿ ಖುದ್ದು ಅನುಭವಿಸಿ ಬಂದವರೇ ಕೂಡ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟವರು ಒಬ್ಬನೇ ಒಬ್ಬ ಹೊರಗಡೆ ಉಳಿದ್ರು ಕೂಡ ಈ ಜಗತ್ತು ಖಂಡಿತವಾಗಿಯೂ ನಾಶ ಆಗೋಗುತ್ತೆ. ಯಾರ್ಯಾರು ದೇಶದಲ್ಲಿ ಇದರಲ್ಲಿ? ಇಲಾನ್ ಮಸ್ಕ್, ಈ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಇಲಾನ್ ಮಸ್ಕ್. ಆ ಇಲಾನ್ ಮಸ್ಕ್ ಮೇಲೆ ಆರೋಪ ಆದ ತಕ್ಷಣ ಇಲಾನ್ ಮಸ್ಕ್ ಏನು ಸ್ಪಷ್ಟೀಕರಣ ಕೊಟ್ಟಿದ್ದಾನೆ ಅಂತಂದರೆ, ನನಗೆ ಆ ಥರದ್ದೇನಾದ್ರೂ ಚಟ ಇತ್ತು ಅಂತಂದರೆ ನಾನು ಆತದ ಐಲ್ಯಾಂಡ್ಗೆ ಯಾಕೆ ಹೋಗಲಿ? ನಾನು ಈ ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತ ಮನುಷ್ಯ, ಆ ಥರದ್ದೆಲ್ಲ ಖಯಾಲಿಗಳನ್ನು ನಾನೇ ಪೂರೈಸ್ಕೋಬಲ್ಲೆ. ಆ ಕಾರಣಕ್ಕೋಸ್ಕರ ನಾನು ಆತನ ಐಲ್ಯಾಂಡ್ಗೆ ಹೋಗೋ ಅವಶ್ಯಕತೆ ನನಗಿತ್ತಿಲ್ಲ. ಇದು ಕಟ್ಟು ಕತೆ ಅಂತ ಮಸ್ಕ್ ಹೇಳ್ತಾನೆ. ಇನ್ನು ಡೊನಾಲ್ಡ್ ಟ್ರಂಪ್, ಅಮೇರಿಕಾದ ಅಧ್ಯಕ್ಷ, ಭಾಳ ದೊಡ್ಡ ತಲೆ ಮೇಲೆ ಒತ್ತು ಮೆರೆಸ್ತಾ ಇರ್ತಕ್ಕಂಥ ಟ್ರಂಪ್ ಇದಾನಲ್ಲ, ಈ ಟ್ರಂಪ್ ಹೆಸರು ಕೂಡ ಭಾಳ ಮೇಜರ್ ಇದರಲ್ಲಿ ಕಾಣಿಸ್ತಿರುತ್ತೆ.
ಈತ ಆ ಎಫ್ಸ್ಟೀನ್ನ ಆತ್ಮೀಯ ಸ್ನೇಹಿತನಾಗಿದ್ದಂಥವನು. ಆದರೆ ಟ್ರಂಪ್ ಕೂಡ ಏನು ಹೇಳ್ತಾರೆ ಅಂತಂದರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಆತನ ವೈಟ್ ಹೌಸ್, ಅವನ ಅಧಿಕೃತ ಕಚೇರಿ ಇದೆಯಲ್ಲ ಅಮೇರಿಕದ ವೈಟ್ ಹೌಸು, ಆ ವೈಟ್ ಹೌಸಿಂದ ಪದೇ ಪದೇ ದಿವಸಕ್ಕೆ 1 ಸರಿ 2 ಸರಿ ಸ್ಪಷ್ಟೀಕರಣ ಕೊಡ್ತಾನೆ ಇದ್ದಾರೆ. ಆ ಹೆಸರುಗಳ ಮುಂದೆ ಇನ್ನೂ ಹೋಗ್ತಾನೆ ಮಾಜಿ ಅಧ್ಯಕ್ಷರಾಗಿದ್ದಂಥ ಜಾರ್ಜ್ ಬುಷ್, ಮೊದಲನೇ ಬುಷ್ ಇದ್ರಲ್ಲ ಆ ಜಾರ್ಜ್ ಬುಷ್ 90s ಆ ಜಾರ್ಜ್ ಬುಷ್, ಸೈಂಟಿಸ್ಟು ನಾವೆಲ್ಲ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದ್ವಲ್ಲ ಸೈಂಟಿಸ್ಟು ಸ್ಟೀಫನ್ ಹಾಕಿಂಗ್, ಆತನ ಹೆಸರು ಕೂಡ ಬರುತ್ತೆ. ಸ್ಟೀವ್ ಜಾಬ್ಸ್ ಅವರ ಹೆಸರು. ಹೇಳಬೇಕು ಅಂತಂದರೆ ಇಡೀ ಜಗತ್ತಿನಲ್ಲಿ ನಾವು ಇದುವರೆಗೂ ಯಾರ್ಯಾರನ್ನು ಸುಬುಗರು, ಪರಿಸರವಾದಿಗಳು, ಸಮಾಜ ಸೇವಕರು ಅಂದ್ಕೊಂಡಿದ್ವಲ್ಲ ಅವರೆಲ್ಲ ಹೆಸರುಗಳೆಲ್ಲ ಈತನ ಫೈಲ್ಸ್ಗಳಲ್ಲಿದ್ದಾವೆ. ನಾನು ಇಂಥ ವ್ಯಕ್ತಿಯ ಜೊತೆ ಸಂಪರ್ಕದಲ್ಲಿದ್ದೆ, 3 ಬಾರಿ ಭೇಟಿ ಕೂಡ ಮಾಡಿದ್ದೆ ಅಂತ BJPಯ ಸದ್ಯ ಮೋದಿಯ ಸಂಪುಟದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ಹರ್ದೀಪ್ ಸಿಂಗ್ ಪುರಿ ಒಪ್ಕೊಂಡಿದ್ದಾನೆ. ಅಂತಹ ಒಬ್ಬ ಅಸಹ್ಯದ ಮನುಷ್ಯನ ಜೊತೆ ಒಬ್ಬ ಈ ರೀತಿ ಹರ್ದೀಪ್ ಸಿಂಗ್ ಪುರಿ ಅಂತ ನಮ್ಮ ಸಂಪುಟ ಸದಸ್ಯರು ಕೂಡ ಇನ್ನು ಯಾಕೆ ಮೋದಿಯ ಸಂಪುಟದಲ್ಲಿ ಇಟ್ಕೊಂಡಿದ್ದಾರೆ? ಈ ಜಗತ್ತೇ ಬೆಚ್ಚಿ ಬೀಳಿಸ್ತಕ್ಕಂಥ ವ್ಯಕ್ತಿಯ ಸಂಪರ್ಕದಲ್ಲಿ ಇದ್ದ ಯಾವುದೇ ವ್ಯಕ್ತಿ ಆಗಿರಲಿ ಸಾಮಾನ್ಯವಾಗಿರೋಕ್ಕೆ ಸಾಧ್ಯ ಇದೆಯಾ? ತನಿಖೆಯ ಕಾರಣಕ್ಕೋಸ್ಕರ, ಬೇಸಿಕ್ ತನಿಖೆಯ ಕಾರಣಕ್ಕೋಸ್ಕರ ಈತನನ್ನು ಸಂಪುಟದಿಂದ ಕೈ ಬಿಡ್ತಕ್ಕಂಥ ಕೆಲಸ ಯಾಕೆ ಮಾಡಲಿಲ್ಲ? ಯಾಕೆ ಮೋದಿ ಈ ವಿಚಾರವಾಗಿ ತುಟಿನ 2 ಮಾಡ್ತಾ ಇಲ್ಲ? ಈತ ಹೋಗಲಿ, ಮೋದಿಯ ಅತ್ಯಾಪ್ತ ವಲಯದ ಉದ್ಯಮಿ ಇದನ್ನಲ್ಲ, ಭಾಳ ಅವರ ಕ್ಲೋಸ್ ಫ್ರೆಂಡ್ ಅನಿಲ್ ಅಂಬಾನಿ, ಆತನ ಹೆಸರು ಕೂಡ ಸಾಕಷ್ಟು ಬಾರಿ ಅಂದರೆ ಪದೇ ಪದೇ ಎಫ್ಸ್ಟೀನ್ ಫೈಲ್ಸಲ್ಲಿ ಕಾಣಿಸ್ತಾ ಹೋಗುತ್ತೆ. ಸಾಕಷ್ಟು ಸರಿ ಭೇಟಿ ಕೂಡ ಆಗಿದ್ದಾನೆ. ಆತನ ಜೊತೆಗೆ ಈ ದೇಶದ ಭದ್ರತೆಯ ಡೀಲ್ಗಳು, ರಾಜಕೀಯ ವಿಚಾರಗಳು, ಈ ದೇಶದ ಪ್ರಧಾನಿಯನ್ನು ಭೇಟಿ ಮಾಡಿಸುವ ಸೆಟ್ಲ್ಮೆಂಟ್ ವಿಚಾರಗಳು ಭಾಗಿಯಾಗಿದ್ದಂಥ ಫೈಲ್ಸು ಹೇಳ್ತಾನೆ ಇದೆ. ಆದರೆ ಅನಿಲ್ ಅಂಬಾನಿಯ ಒಂದು ಕೂದಲು ಕೂಡ ಇದುವರೆಗೂ ಕೂಡ ಅಲ್ಲಾಡ್ಸೋಕ್ಕಾಗಿಲ್ಲ. ಈಗಲೇ ನೋಡಿ, ಇಂಥ ಸಂಗತಿಗಳೇ ಅನುಮಾನ ಕಡೆ ಮಾಡಿಕೊಡುತ್ತೆ. ಮೋದಿ ಕಳಂಕರಹಿತರಾಗಬೇಕು. ಈ ದೇಶದ ಸಂಸ್ಕಾರ, ಈ ದೇಶದ ಮರ್ಯಾದೆಗೋಸ್ಕರನಾದರೂ ಮೋದಿ ಈ ಬಾರಿ ಅಗ್ನಿ ಪರೀಕ್ಷೆ ದಾಟಲೇಬೇಕು. ಈ ವಿಚಾರದಲ್ಲಿ ಕಾಂಗ್ರೆಸ್ಸು ದನಿ ಎತ್ತಿರತಕ್ಕಂಥದ್ದು ನಿಜಕ್ಕೂ ಕೂಡ ಮೆಚ್ಚತಕ್ಕಂಥ ಅಂಶ. ಈ ವಿಡಿಯೋ ನೋಡಿ, ಈ ವಿಡಿಯೋದಲ್ಲಿ ಆಮ್ ಆದ್ಮಿ ಪಕ್ಷದ ಒಬ್ಬ ಸಂಸದರು ಬಹಳ ಗಟ್ಟಿಯಾಗಿ ಸಂಸತ್ನಲ್ಲಿ ಮೋದಿ ಅವರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. अभी एक एप्स्टीन फाइल की चर्चा हो रही है पूरी दुनिया में। उसके बारे में भारत के प्रधानमंत्री को आरोपित किया गया। उसके बारे में सरकार को स्पष्टीकरण देना चाहिए। तथ्य के कोई चीज को बोलना, मैं कह रहा हूँ स्पष्टीकरण देना चाहिए। आपके पास कोई तथ्य है तो आप सर, अगर कोई मैं ये कह रहा हूँ मान्यवर, संसद है, इसमें अगर आपके पास कोई स्पष्टीकरण तो देना चाहिए। अगर कोई आरोप लग रहा है, भारत के प्रधानमंत्री पे आरोप लग रहा है, आप लोग उस आरोप का जवाब नहीं देना चाहते? भारत के प्रधानमंत्री पे आरोप लग रहा है, नहीं तथ्य के बगैर होगा तो आप नहीं लगा सकते। तथ्य के विपरीत अगर आप बोलेंगे तो आपका ये चीज नोट नहीं किया जाएगा। ಈ ಪ್ರಶ್ನೆಗಳು ಆಗಲೇಬೇಕು, ಯಾಕೆಂದರೆ ಇದು ಭಾರತದ ಗೌರವದ ಪ್ರಶ್ನೆ. ಈ ಭಾರತದ ಘನತೆವೆತ್ತ ಪ್ರಧಾನಮಂತ್ರಿಯೊಬ್ಬರು ಬೇರೆ ಯಾವುದೋ ಒಂದು ದೇಶಕ್ಕೆ ಹೋಗಿ ಇನ್ನೊಂದು ದೇಶವನ್ನು ಮೆಚ್ಚೋದಕ್ಕೋಸ್ಕರ ಡ್ಯಾನ್ಸ್ ಮಾಡಿದರು ಅಂತಕ್ಕಂಥದ್ದು ಭಾಳ 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 ಮರ್ಯಾದೆ ಹೋಗ್ತಕ್ಕಂಥ ವಿಚಾರ. ಇಂಥ ವಿಚಾರದ ಬಗ್ಗೆ ಚರ್ಚೆ ಆಗಲೇಬೇಕು. ಈ ವಿಚಾರದಲ್ಲಿ ಕ್ಲೀನ್ ಚಿಟ್ ಸಿಗಲೇಬೇಕು. ಈ ವಿಚಾರ ಆಗಲಿಲ್ಲ ಅಂತಂದರೆ ಭಾರತದ ಮರ್ಯಾದೆ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಜಗತ್ತಿನ ಅತ್ಯಂತ ನೀಚಾತಿ ನೀಚ, ಪದೇ ಪದೇ ಹೇಳ್ತಿದ್ವಿ, ಜಗತ್ತಿನ ಅತ್ಯಂತ ನೀಚಾತಿ ನೀಚ ನೀವು ಆ ಕಾಮಕಾಂಡದ ವಿವರಗಳನ್ನು ನೋಡ್ತಾ ಹೋದರೆ ಮೈ ರೋಮಾಂಚನ ಅಂದರೆ ಅಸಹ್ಯದಿಂದ ಮೈ ಕುದ್ದೋಗ್ಬಿಡುತ್ತದು. ಯಾವ ರೀತಿ ಅಂತಂದರೆ ಸಣ್ಣ ಸಣ್ಣ ಹೆಣ್ಣು ಮಕ್ಕಳುಗಳು 6 ವರ್ಷ 7 ವರ್ಷ 8 ವರ್ಷದಿಂದ 14 ವರ್ಷದವರೆಗೆ ಇರ್ತಕ್ಕಂಥ ಲಕ್ಷಾಂತರ ಹೆಣ್ಣು ಮಕ್ಕಳುಗಳು ಯಾರೊಬ್ಬರು ಒಂದು ವಿಡಿಯೋ ಮಾಡಿ ಹಾಕಿದ್ರು. ಆ ಪಾಪ ಅವರು ಹೇಳ್ತಾ ಇದ್ರು, ಇಲ್ಲಿ ಎಲ್ಲ ದೊಡ್ಡ ಜಗತ್ತಿನ ಅತಿ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ರು, ಆ ಊಟದಲ್ಲಿ ಮನುಷ್ಯರ ಮಾಂಸವನ್ನು ತಿಂತಾ ಇದ್ರು ಅಂತ. ಅದರಲ್ಲೂ ಕೂಡ ಅದಕ್ಕೆ ಹೇಳ್ತಾಳೆ, ಸಣ್ಣ ಸಣ್ಣ ಹೆಣ್ಣು ಮಕ್ಕಳುಗಳನ್ನು ತುಂಡು ಮಾಡಿ ಅದನ್ನು ಬೇಯಿಸುತ್ತಿದ್ದು ಯಾವ ರೀತಿಯ ಜಗತ್ತಿದು, ಯಾವ ರೀತಿಯ ಪಾರ್ಟಿಗಳಿವೆಲ್ಲ. ಇಂತಹ ಪೈಶಾಚಿಕ ಕೃತ್ಯಗಳಿಗೆ ಕಾರಣರಾದದನ್ನು ನಮ್ಮ ವಿಶ್ವಗುರು ಇದರಲ್ಲ ಮೋದಿ, ಆ ವಿಶ್ವಗುರು ಕಾನ್ಸೆಪ್ಟ್ ಇದೆಯಲ್ಲ, ಆ ಮುಖಾಂತರನೇ ಬಯಲಿಗಿಡಬೇಕು ಅಂತ ಈ ದೇಶದ ಜನತೆ ಬಯಸ್ತಾರೆ. ಒಂದು, ಮೋದಿ ಈ ವಿಚಾರದಲ್ಲಿ ತಾನು ಕ್ಲೀನ್ ಚಿಟ್ ಆಗಿದ್ದೀನಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸ್ಪಷ್ಟೀಕರಣ ಕೊಡಬೇಕು. ಆ ನಂತರ ವಿಶ್ವಗುರು ಆಗಲೇಬೇಕು ಅನ್ನೋಂಗಿದ್ರೆ ಈ ನಿಟ್ಟಿನಲ್ಲಿ ಮೋದಿಯವರೇ ಮುಂದಾಳತ್ವ ವಹಿಸ್ಕೊಬೇಕು. ಇಂತಹ ಒಂದು ಚಾಲೆಂಜನ್ನು ಮೋದಿ ಅಲ್ಲದೆ ಮತ್ಯಾರು ಮೈ ಮೇಲೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ಅಷ್ಟು ಧೈರ್ಯ ಇನ್ನು ಯಾರಿಗಿದೆ? ನಿಜವಾದ ವಿಶ್ವಗುರು ಮಾಡಬೇಕಾಗಿರ್ತಕ್ಕಂಥ ಅತ್ಯಂತ ದೈವಿಕವಾದ ಕೆಲಸ ಅಂತಂದರೆ ಈ ಎಫ್ಸ್ಟೀನ್ ಫೈಲ್ನ ಕಥೆಗಳನ್ನು ಬಯಲಿಗೆಡಿರ್ತಕ್ಕಂಥದ್ದು. ಅಂತಹ ರಿಸ್ಕನ್ನು ಮೋದಿಯವರು ತಗೋತಾರ? ವಿಶ್ವಗುರು ಆಗ್ತಾರ? ನೋಡೋಣಂತೆ. ಧನ್ಯವಾದಗಳು.